ಇನ್ಸ್ಟಾಗ್ರಾಮ್ ಫ್ಯಾಮಿಲೀಸ್, ಇವತ್ತು ನಾವು ನೇಸರಿನ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಇವತ್ತೇನೋ ಸಿಂಗ್ ವಿತ್ ಅಲಾಂಗ್ ಅನ್ನೋ ಪ್ರೋಗ್ರಾಮ್ ಇದೆ. ಸೊ ಬನ್ನಿ ಹೇಗೆ ಹೋಗುತ್ತೆ ಇವತ್ತಿನ ಪ್ರೋಗ್ರಾಮ್ ಅಂತ ನೋಡೋಣ. ಆಮೇಲೆ ಇವತ್ತು ಕೆಲವೊಂದು ನನ್ನ ನೇಸರಂದು ಕೆಲವೊಂದು ಫೋಟೋಸ್ ಕ್ಯಾಪ್ಚರ್ ಮಾಡಿದ್ದೀವಿ ಅಂಡ್ ತುಂಬ ಚೆನ್ನಾಗಿದೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ವಿ. ಇದಂತೂ ನನ್ನ ಫೇವ್ರೆಟ್ ಪಿಕ್. ಸೊ ಇದೆಲ್ಲ ನಮ್ಮ ಫೇವ್ರೆಟ್ ಪಿಕ್ಸು. ನಾನು ನೇಸರ ಮಾಲ್ಗೆ ಹೋಗಿದ್ದು, ಹೈದ್ರಾಬಾದಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು. ಆಮೇಲೆ ಇದು ಬಾಲ್ಸಲ್ಲಿ ಮಾಲಲ್ಲಿ ಆಡಿದ್ದು. ಇದೆಲ್ಲ ಅಮ್ಮಂದಿರಿಗೆ ತುಂಬ ಸ್ವೀಟ್ ಮೆಮೊರೀಸು. ಕೆಲವೊಂದು ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನೇಸರ 6 months 7 months ಅಲ್ಲಿ ಕಂಪ್ಲೀಟ್ ಮಾಡಿದಾಗಿ ಫೋಟೋ ತೆಗೆಸ್ಕೊಂಡಿದ್ದು. ಅದು ತುಂಬ ಚೆನ್ನಾಗಿದೆ. ಅವಳಿಗೆ ತುಂಬಾನೇ ನಾನು ಅಮ್ಮಾಗಿ ಕ್ಯಾಪ್ಚರ್ ಮಾಡಿರೋ ಫೋಟೋ ಇದು. ಆಮೇಲೆ ಇದು ನಮ್ಮ ಫಂಕ್ಷನ್ ಫೋಟೋ, ನಾಮಕರಣದಲ್ಲಿ ಒಂದು ಕ್ಯಾಪ್ಚರ್ ಮಾಡಿರೋ ಫೋಟೋ. ಇದು ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಇದು ನಮ್ ಕ್ಯೂಟ್ ಫ್ಯಾಮಿಲಿ ಅಂತ ಅನ್ಸ್ತು, ಅದಕ್ಕೆ ಇದೊಂದು ಪಿಕ್ ಇಟ್ಕೊಂಡಿದೆ. ಅಂಡ್ ದಿಸ್ ಇಸ್ ಅವರ್ ಫ್ರಿಡ್ಜ್ ಮ್ಯಾಗ್ನೆಟ್. ಇದು ನಾವು ಹೈದ್ರಾಬಾದ್ ಅಲ್ಲಿ ತಗೊಂಡಿದ್ದು, ರಾಮೋಜಿ ಫಿಲಂ ಸಿಟಿಯಲ್ಲಿ. ಇದು ನನ್ನ ಫ್ರೆಂಡ್ ಯಾರೋ ದುಬೈಗೆ ಹೋದಾಗ ತಂದ್ಕೊಟ್ಟಿದ್ದು. ಸೊ ಇದೆಲ್ಲ ಕೆಲವೊಂದು ಸ್ಲೋಗನ್ಸು ತುಂಬಾನೇ ಚೆನ್ನಾಗಿದೆ. ಕಾಫಿ ಇಸ್ ಆಲ್ವೇಸ್ ಗುಡ್ ಐಡಿಯಾ. ಹೌದು, ಕಿಚನ್ಗಂತೂ ತುಂಬಾ ಸೂಟಬಲ್. ನನಗಂತೂ ತುಂಬಾ ಇಷ್ಟ ಆಯ್ತು. ಆಮೇಲೆ ಇದು ಡೋಂಟ್ ವೆರಿ ಬಿ ಹ್ಯಾಪಿ ಅಂತ. ಹೌದು, ಕಿಚನ್ ಕೆಲಸ ಮಾಡ್ಬೇಕಾದ್ರೆ ಖುಷಿಯಾಗಿ ಕೆಲಸ ಮಾಡಬೇಕು. ಅಂಡ್ ಇದು ಫ್ಯಾಮಿಲಿ ಬೇರೆ ಲೈಫ್ ಬಿಗಿನ್ಸ್ ಎ ಲವ್ ಅಂಡ್ ನೆವರ್. ಹೌದು, ಫ್ಯಾಮಿಲಿ ಅಂದ್ರೆ ಹಾಗೆ ಅಲ್ವಾ, ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ. ಸೊ ಅದು ಕೊನೆನೇ ಇರಲ್ಲ. ಸೊ ಅದಕ್ಕೆ ಕೆಲವೊಂದು ಸ್ಲೋಗನ್ಸ್ ಫ್ರಿಡ್ಜ್ ಮ್ಯಾಗ್ನೆಟ್ ಆಗಿ ನಂಗೆ ತುಂಬಾನೇ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ಅಂಡ್ ದಿಸ್ ಇಸ್ ನಾ ಮೈಸೂರಿಗೆ ಹೋದಾಗ, ಮದ್ವೆ ಆದ್ಮೇಲೆ ಮೈಸೂರಿಗೆ ಹೋದಾಗ ಐ ಲವ್ ಮೈಸೂರ್ ಅಂತ ಮ್ಯಾಗ್ನೆಟ್ ತಗೊಂಡಿದ್ದು. ಅಂಡ್ ದಿಸ್ ಇಸ್ ಅಗೇನ್ ರಾಮೋಜಿ ಫಿಲಂ ಸಿಟಿ, ಹೈದ್ರಾಬಾದ್ ಹೋದಾಗ ಇದು ರಾಮೋಜಿ ಫಿಲಂ ಸಿಟಿಯಲ್ಲಿ ಪಿಕ್ ಮಾಡಿದ್ದು. ಫೋಟೋ ಹಾಕ್ಬೇಕು. ಸೊ ನೋಡೋಣ ಯಾವಾಗ್ಲಾದ್ರು ಕಾಲ ಬಂದಾಗ ಹಾಕೋಣ. ಇದು ನಂದು ರೋಸ್. ಇದು ಒಂದು ಫ್ರಿಡ್ಜ್ ಮ್ಯಾಗ್ನೆಟ್. ಅಂಡ್ ದಿಸ್ ಇಸ್ ಆಲ್ ಮೈ ಕಲೆಕ್ಷನ್ ಆಫ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಇದು ನಮ್ಮನೆ ಪುಟ್ಟು ಮುದ್ದಾದ ಕೃಷ್ಣ. ಅಂಡ್ ಸೊ ಇವಾಗ ಸ್ಕೂಲಿಗೆ ಹೋಗ್ತಾ ಇನ್ನೊಂದು ಸಲ ಹೆಂಗಿದಾಳೆ ಸಾರಿ ಹಂಗೋಗ್ತೇನೆ. ಸೊ ಖುಷಿ ಆಯ್ತು ನೇಸರ ಪ್ರೋಗ್ರಾಮ್ ಮಾಡಿ. ನಮ್ಗೂ ತುಂಬಾ ಖುಷಿ ಆಯ್ತು. ಅವಳು ಇನ್ನೂ ಚಿಕ್ಕವಳು, ತುಂಬಾ ಸುಮ್ಮನೆ ಪಾರ್ಟಿಸಿಪೇಟ್ ಮಾಡಿದಷ್ಟೇ. ಸೊ ನಾವು ಅವಳಿಗೆ ಮಾತಾಡಕ್ಕೆ ಬರಲ್ಲ. ಈಗ ಸ್ವಲ್ಪ ಆಕ್ಷನ್ಸ್ ಎಲ್ಲ ಕಲಿತಾ ಇದ್ದಾಳೆ. ಹೌದು, ಎಲ್ಲೋದು ಅವಳನ್ನ ಪ್ಲೇ ಗ್ರೂಪ್ಗೆ ಸೇರಿಸ್ಕೊಳ್ಳಲ್ಲ ಅಂತ ಅಂತಿದ್ದು. ಬಟ್ ಇವ್ರೇನೋ ಆಯ್ತು ಪರವಾಗಿಲ್ಲ, ಹಾಕಿ ನಾವು ಟ್ರೈ ಮಾಡ್ತೀವಿ ಅಂತ ಅಂದು ಈಗೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗ್ತಾಳೆ, ಆಕ್ಷನ್ಸ್ ಎಲ್ಲ ಮಾಡ್ತಾಳೆ. ಸೊ ಇನ್ನೊಂದು ಲಾಗಲ್ಲಿ ಯಾವ ತರ ಆಕ್ಷನ್ ಮಾಡ್ತಾಳೆ ಅಂತ ಕೂಡ ನಾನು ತೋರಿಸ್ತೀನಿ. ನೀವೇ ನೋಡಿದ್ರಲ್ಲ ಅವಳು ಎಷ್ಟು ಚೆನ್ನಾಗಿ ಆಡ್ತಾ ಇದ್ರು, ಹೆಂಗ್ ಸೈಲೆಂಟ್ ಆಗಿ ನಿಂತಿದ್ರು. ನಮ್ಗೆ ಅದೇ ಬೇಕಾಗಿರೋದು, ಸೈಲೆಂಟ್ ಆಗಿ ನಿಂತಿದ್ರೆ ಸಾಕು. ಯಾವಾಗಲೂ ಜೋರಾಗಿ ಅಳ್ತಿದ್ಲು. ಸೊ ಈಗೂ ಅಷ್ಟೇ, ನಾವು ಹೋದ್ರೆ ಅವ್ಳು ಬಿಟ್ಟು ಹೋಗಲ್ಲ. ಸೊ ಹಾಗೆ ಇವತ್ತಿನ ವ್ಲಾಗ್ ನಾವು ಇಲ್ಲೇ ಮುಗಿಸ್ತಾ ಇದ್ದೀವಿ. ಇನ್ನೊಂದು ಮಿನಿ ವ್ಲಾಗ್ ನಿಮ್ ಜೊತೆ ಸಿಗ್ತೀನಿ. ಬಾಯ್ ಅಂಡ್ ಟೇಕ್ ಕೇರ್. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಗಿದ್ದು ನನ್ನ ವ್ಲಾಗ್. ಇನ್ನೇನಾದ್ರು ಮಿಸ್ಟೇಕ್ಸ್ ನಾನು ಕರೆಕ್ಟ್ ಮಾಡ್ಕೊಳ್ತೀನಿ.